ಹೇ ಗೈಸ್, ವೆಲ್ಕಮ್ ಟು H44 ಮೋಟೋ ವ್ಲಾಗ್. ನಾನು ನಿಮ್ಮ ಸಿಜಿ ಮಾತಾಡ್ತಾ ಇರೋದು. ನಾನು ಇವತ್ತು ನಿಮಗೆ ತಿಳಿಸೋ ವಿಷಯ ಏನು ಅಂದರೆ, ಹೇಗೆ ಮೈಸೂರು ದಸರಾ ಹಾಗೂ ಬೆಂಗಳೂರಿನ ಕರಗ ಜಾತ್ರೆ ಎಷ್ಟು ಜೋರಾಗಿ ನಡೆಯುತ್ತೋ ಅದೇ ಥರ ನಮ್ಮ ತಿಪ್ಟೂರಿನ ಶ್ರೀ ಸತ್ಯಗಣಪತಿ ಜಾತ್ರೆ ಕೂಡ ಅಷ್ಟೇ ಜೋರಾಗಿ ನಡೆಯುತ್ತೆ. ನಮ್ಮ ಗಣೇಶನ ಇತಿಹಾಸ ತಿಳ್ಕೋಬೇಕು ಅಂದರೆ ಸುಮಾರು 91 ವರ್ಷಗಳ ಇತಿಹಾಸ ಹೊಂದಿದೆ. ಶ್ರೀ ಸತ್ಯಗಣಪತಿಯು ಸ್ವಾತಂತ್ರ್ಯದ ಚಳುವಳಿಯ ಸಮಯದಲ್ಲಿ 1929-30ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ನಮ್ಮ ಇಲ್ಲೇ ಈರುಳ್ಳಿ ಮಂಡಿ ಮತ್ತು ತರಕಾರಿ ಅಂಗಡಿಗಳವರೆಲ್ಲ ಸೇರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಹಿಂಗೆ ಮುಂದುವರೆದು ಬಂದಿದೆ. ನಮ್ಮ ಗಣೇಶನಿಗೆ 1976ರಲ್ಲಿ ಸರ್ಕಾರದಿಂದ ಜಾಗ ಮಂಜೂರಾಗಿದೆ. ಪ್ರತಿ ವರ್ಷನೂ ಸುಮಾರು 101 ದಿನಗಳು ಕೂರಿಸಿ ವಿಸರ್ಜನೆ ಮಾಡ್ತಾರೆ. ಈ 101 ದಿನಗಳಲ್ಲಿ ಮನೋರಂಜನೆಯ ಕಾರ್ಯಕ್ರಮ ಇರುತ್ತದೆ, ವಿಶೇಷ ಪೂಜೆ ಇರುತ್ತದೆ. ಸಂಕಷ್ಟಿ ದಿನ ರಾತ್ರಿ 12 ಗಂಟೆ ತನಕ ಪೂಜೆ ನಡೆಯುತ್ತೆ ಮತ್ತು ಅನ್ನ ಸಂತರ್ಪಣೆ ಇರುತ್ತದೆ. ಸುಮಾರು 10,000ದಿಂದ 20,000 ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತದೆ. ನಮ್ಮ ಗಣೇಶನ ಮೂರ್ತಿಯನ್ನು ಸತತ 50 ವರ್ಷಗಳಿಂದ ತಯಾರಿಸಿಕೊಟ್ಟ ಕೀರ್ತಿ ತಿಪ್ಟೂರು ಸಮೀಪದ ಕೊಪ್ಪದ ನಂಜಪ್ಪ ಶೆಟ್ಟರಿಗೆ ಸಲ್ಲುತ್ತದೆ. ಅವರು ನಿಧನರಾದ ನಂತರ ಅವರ ತಮ್ಮನ ಮಗ ಯೋಗಾನಂದ್ ಅವರು ಸುಮಾರು 22 ವರ್ಷದಿಂದ ಮೂರ್ತಿಯನ್ನು ಸಿದ್ಧಪಡಿಸಿ ಕೊಡುತ್ತಿದ್ದಾರೆ. ನಮ್ಮ ಗಣೇಶನ ವಿಸರ್ಜನೆ 2 ದಿನ ನಡೆಯುತ್ತೆ. ನಮ್ಮ ಗಣೇಶನ ಉತ್ಸವ ಇಡೀ ತಿಪ್ಟೂರು ತುಂಬ ನಡೆಯುತ್ತೆ. ಈ ಉತ್ಸವ ನಡೆಯೋ ಸಮಯದಲ್ಲಿ ನಮ್ಮ ಗಣೇಶನಿಗೆ ವಿಧವಾದ ಸುಮಾರು 30ರಿಂದ 50 ಹೂವಿನ ಹಾರಗಳನ್ನು ತೊಡಸ್ತಾರೆ. ವಿಸರ್ಜನೆ ಆದ ನಂತರ ಸುಮಾರು 2 ಗಂಟೆಯಿಂದ 4 ಗಂಟೆ ಒಳಗೆ ಸಿಡಿಮದ್ದುಗಳನ್ನ ಸಿಡಿಸ್ತಾರೆ. ಅದು ಸುಮಾರು 5ರಿಂದ 10 ಲಕ್ಷ ರೂಪಾಯಿ ಇರುತ್ತದೆ. ನಮ್ಮ ಸಿಡಿಮದ್ದು ನೋಡಕ್ಕೆ ಅಂತಾನೆ ಸುತ್ತ ಹಳ್ಳಿ ಜನರು ಮತ್ತೆ ಜಾತ್ರೆಗೆ ಬಂದ ಜನರು ಕಾಯ್ತಿರ್ತಾರೆ. ಇದು ಹೋದ ವರ್ಷ ಸಿಡಿಸಿದ ಸಿಡಿಮದ್ದಿನ ವಿಡಿಯೋ. ನಮ್ಮ ಗಣೇಶನ ಜಾತ್ರೆಯು ಅದ್ಧೂರಿಯಾಗಿ ನಡೆಯುತ್ತದೆ. ಮತ್ತು ಈ ವರ್ಷ ಕೋವಿಡ್ ಇರೋದ್ರಿಂದ ತಿಪ್ಟೂರಿನ ತುಂಬ 30 ಗಣೇಶ ಕೂಡ ಕೂರಿಸಿರಲಿಲ್ಲ. ನಾವು 21 ಗಣೇಶನ ಪ್ರತಿ ವರ್ಷ ನೋಡ್ತಿದ್ವಿ. ಬಟ್ ಈ ಕೋವಿಡ್ ಇರೋದ್ರಿಂದ ತಿಪ್ಟೂರಿನ 21 ಗಣೇಶ ಜಾತ್ರೆ ಕೂಡ ಹೇಗೆ ನಡೆಯುತ್ತದೋ ಗೊತ್ತಿಲ್ಲ. ತಿಪ್ಟೂರಿನ ಜಾತ್ರೆ ನೋಡದೇ ಇರೋರು 2019 ಜಾತ್ರೆ ಆ ವಿಡಿಯೋ ಹಾಕಿದ್ದೀನಿ. ವಿಡಿಯೋನ ನೋಡಿ ನಮ್ಮ ಜಾತ್ರೆ ಹೇಗೆ ನಡೆಯುತ್ತದೆ ಅಂತ.
ಹೀಗಿದೆ ನಮ್ಮ ತಿಪ್ಟೂರು ಗಣೇಶನ ಜಾತ್ರೆ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ. ತಿಪ್ಟೂರಿನ ಜಾತ್ರೆ ನೋಡಿಲ್ಲದೆ ಇರೋರಿಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.